ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 2 ಆಗಸ್ಟ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಆಗಸ್ಟ್ ಮಂತ್ ಮೊದಲನೇ ಟ್ರೇಡಿಂಗ್ ಡೇ ನಿಫ್ಟಿ ತನ್ನ ಸೈಕಾಲಜಿಕಲ್ ಲೆವೆಲ್ 25,000 ಏನು 2-3 ದಿನದಿಂದ ಕ್ರಾಸ್ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇತ್ತು. ಆದ್ರೆ ರಿಜೆಕ್ಷನ್ ಕಂಡು ಕೆಳಗಡೆ ಬರ್ತಾ ಇತ್ತು. ಅದನ್ನ ನಿನ್ನೆ ದಿನ ಅಂದ್ರೆ 31 ಜುಲೈ US ಮಾರ್ಕೆಟ್ ಅಲ್ಲಿ ಫೆಡ್ ರೇಟ್ ಅನೌನ್ಸ್ಮೆಂಟ್ ಬಂದ್ಮೇಲೆ ಫೆಡ್ ರೇಟ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಆದ್ರೆ ಮುಂದಿನ ತಿಂಗಳುಗಳಲ್ಲಿ ಫೆಡ್ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಅಂತ ಫೆಡ್ ಚೇರ್ಮನ್ ಪವೆಲ್ ಅವರ ಕಮೆಂಟ್ರಿಯಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಕಾಣ್ತು. ಅದು ಡೈರೆಕ್ಟ್ ಆಗಿ 25,000 ಮೇಲೆ ಇಲ್ಲಿಂದ ನಿಫ್ಟಿ ಹೈ ಮಾಡಿದ್ದು 25,078. ಸೊ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋಕೆ ಶುರು ಆಯ್ತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಕೂಡ ಮೊದಲನೇ 45 ನಿಮಿಷ ವೇಟ್ ಮಾಡಬೇಕು. ಅದಾದ್ಮೇಲೆ ಡೇ ಹೈನ ಅಥವಾ ಲೋನ ಕಟ್ ಆಗಿ ಯಾವ ಕಡೆ ಮೂವ್ ಆಗುತ್ತೆ ಆ ಕಡೆ ಪೊಸಿಷನ್ಸ್ ನ ತಗೋಬೇಕು ಅಂತ. ನಿಫ್ಟಿ 25,000 ಮೇಲೆ ಓಪನ್ ಆದ್ಮೇಲೆ ಇಲ್ಲಿಂದ ಮೊದಲನೆಯ 1-2 ಅವರ್ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇತ್ತು. ನಿಫ್ಟಿ 25,000 ಮೇಲೆ ಇರೋದಕ್ಕೆ ನಾವು ಇಲ್ಲಿ ಶಾರ್ಟ್ ಕವರಿಂಗ್ ಬಂದು ಅಪ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ನಿಫ್ಟಿ 25,000 ಸೈಕಾಲಜಿಕಲ್ ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಬಂತು. ಇನ್ನು 25,000 ಕೆಳಗಡೆ ದಿನವೆಲ್ಲ ಕನ್ಸಲ್ಟೇಷನ್ ಆಗ್ತಾ ಎಂಡ್ ಆಫ್ ದ ಡೇ ಸ್ವಲ್ಪ ಅಪ್ ಕೊಟ್ಟು 25,010 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿಂದ ಈಗ ನಾವು 2 ಆಗಸ್ಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾನು ಇಲ್ಲಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಹಾಕೋತಾ ಇದ್ದೀನಿ. ಸೊ ನಾನು ಇಲ್ಲಿ ನಿಫ್ಟಿಯ ಪ್ರೀವಿಯಸ್ ಲೈಫ್ ಟೈಮ್ ಹೈ 25,000 ಇಂದ ಇವತ್ತಿನ ಲೈಫ್ ಟೈಮ್ ಹೈ ಹತ್ರ ಮಾರ್ಕ್ ಮಾಡಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ. ಹೈನ ಕೂಡ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಗೇನ್ 25,078 ಅಂತ. ಸೊ ನಿಫ್ಟಿನಲ್ಲಿ ಈ ಲೆವೆಲ್ ಇಂದ ಅಪ್ ಮೂವ್ ಕಾಣಕ್ಕೆ ಶುರು ಆದ್ರೆ ನಿಫ್ಟಿ ಶುಕ್ರವಾರ ದಿನ 25,100 ಇಂದ 125 ಲೆವೆಲ್ ವರೆಗೆ ಅಪ್ ಮೂವ್ ನ ಕಾಣೋ ಚಾನ್ಸಸ್ ಇರುತ್ತೆ. ಹಾಗೂ ಈ ಲೆವೆಲ್ ಅಲ್ಲಿ ರಿಜೆಕ್ಷನ್ ಕಾಣಬಹುದು. ಅದೇ ಏನಾದ್ರೂ 1 ಆಗಸ್ಟ್ ಅಲ್ಲಿ ನಿಫ್ಟಿ ಎಕ್ಸ್ಪೈರಿ ದಿನ ಮೂವ್ಮೆಂಟ್ ಕೊಡೋಕೆ ಶುರು ಮಾಡಿದ್ರೆ 25,200 ವರೆಗೂ ಬರೋ ಚಾನ್ಸಸ್ ಇತ್ತು. ಆದ್ರೆ ಶುಕ್ರವಾರ ದಿನಕ್ಕೆ 25,100 125 ಮಾತ್ರ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ. ಇಲ್ಲಿ ಏನಾದ್ರೂ ಕನ್ಸಾಲಿಡೇಷನ್ ಆಗ್ತಾ ಅಗೇನ್ ರಿಜೆಕ್ಷನ್ ಕಂಡು ಕೆಳಗಡೆ ಬರೋಕೆ ಶುರು ಆದ್ರೆ ಕೆಳಗಡೆ ಅಗೇನ್ 25,000 ಹತ್ರ ಸಪೋರ್ಟ್ ತಗೋಬಹುದು. ಸೊ ಇಲ್ಲಿ ನಾವು ಸಪೋರ್ಟ್ ಅಲ್ಲಿ ಕೂಡ ಈ ರೀತಿ ಟ್ರೆಂಡ್ ಲೈನ್ ಹಾಕೊಂಡ್ರೆ ನಿಫ್ಟಿ ಕೆಳಗಡೆ ಬಂದ್ರೆ ಅಗೇನ್ 25,000 ಹತ್ರ ಸಪೋರ್ಟ್ ತಗೋಬಹುದು. ಹಾಗೂ ನಿಫ್ಟಿಗೆ ಮೇಜರ್ ಸಪೋರ್ಟ್ 24,950 ಹತ್ರ ಬರುತ್ತೆ. ಸೊ ನಿಫ್ಟಿ ಏನಾದ್ರೂ 24,950 ಕೆಳಗಡೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ನಿಫ್ಟಿನಲ್ಲಿ ವೀಕ್ನೆಸ್ ಹಾಗೂ ಸೆಲ್ಲಿಂಗ್ ಹೆಚ್ಚಾಗ್ತಾ ನಿಫ್ಟಿ ಕೆಳಗಡೆ 30th ಜುಲೈ ಲೋ ಇದು ಬಂದು 24,750 ಅಥವಾ 700 ಆಗುತ್ತೆ. ಸೊ ಇಲ್ಲಿವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಅಲ್ಲಿ ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಕೂಡ ಬರುತ್ತೆ. ಸೊ ನಿಫ್ಟಿ 24,950 ಕೆಳಗಡೆ ಕರೆಕ್ಟ್ ಆಗಿ ಶುರು ಆದ್ರೆ 24,750 700 ವರೆಗೆ ಟಾರ್ಗೆಟ್ ಇಟ್ಕೊಂಡು ಪುಟ್ ಪೊಸಿಷನ್ ನ ತಗೋಬಹುದು. ಇಲ್ದಿದ್ರೆ ನಿಫ್ಟಿ 25,000 ಹಾಗೂ 2500 ಈ ಮಧ್ಯದಲ್ಲೇ ದಿನವೆಲ್ಲ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು 25,000 ಕೆಳಗಡೆ ಬಂದ್ರೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಪುಟ್ ಪೊಸಿಷನ್ಸ್ 24,950 ಕೆಳಗಡೆ ಮಾತ್ರನೇ ಟ್ರೈ ಮಾಡೋಣ. ಹಾಗೂ ಮೇಲೆ 25,100 125 ಹತ್ರ ರಿಜೆಕ್ಷನ್ ಕಂಡು ಕೆಳಗಡೆ ಬರ್ತಾ ಇದ್ರೆ ಕೂಡ ಅಲ್ಲಿ ಕೂಡ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ನಾನು ಕೊಟ್ಟಿರೋ ಲೆವೆಲ್ಸ್ ಬಿಟ್ಟು ಏನಾದರೂ ಚೇಂಜಸ್ ಇದ್ರೆ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಅಪ್ ಮೂವ್ ಕೊಟ್ಟಿದ್ದು ಮೊದಲನೇ 15 ನಿಮಿಷ ಕ್ರಾಸ್ ಆಗೋಕ್ಕಿಂತ ಮುಂಚೆನೆ ಅಲ್ಲಿಂದನೇ ಪ್ರಾಫಿಟ್ ಬುಕಿಂಗ್ ಬಂತು. ಅಲ್ಲಿಂದ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ 51,564 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿ ರಿಜೆಕ್ಷನ್ ಕಂಡ್ಮೇಲೆ ಪುಟ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಆದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಹೋಗ್ಬೇಕಾದ್ರೆ ನಾವು ಅಗೇನ್ ನಮ್ಮ ಬೈ ಪ್ರೈಸ್ ಅಲ್ಲಿ ಇಲ್ಲಿ ಹೊರಗಡೆ ಬಂದ್ವಿ. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ನಿಧಾನವಾಗಿ ಕೆಳಗಡೆ ಬಂದ್ರೆ ಕೂಡ ಸರಿಯಾದ ಸೆಟಪ್ ಇಲ್ಲದೆ ಇರೋ ಕಾರಣ ನಾವು ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಾಗ್ಲಿ ಇವತ್ತಿನ ದಿನ ಅಗೇನ್ ಸ್ಟಾಪಸ್ ಹಿಟ್ ಆಗಿರೋ ಚಾನ್ಸಸ್ ತುಂಬಾನೇ ಇದಾವೆ. ಓನ್ಲಿ ಪೊಸಿಷನಲ್ ಟ್ರೇಡರ್ಸ್ ಏನಾದ್ರು ಪುಟ್ ಪೊಸಿಷನ್ ತಗೊಂಡಿದ್ರೆ ಇಲ್ಲಿ ಕೆಳಗಡೆ 25,500 ಬರೋವರೆಗೂ ಹೋಲ್ಡ್ ಮಾಡಿ ಇಲ್ಲಿ ಪ್ರಾಫಿಟ್ ಮಾಡಿರ್ಬೋದಾಗಿತ್ತು. ಇನ್ನು ನಾವು 2 ಆಗಸ್ಟ್ ಶುಕ್ರವಾರದ ದಿನಕ್ಕೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋದು. ಬ್ಯಾಂಕ್ ನಿಫ್ಟಿ ಏನಾದ್ರು ನಮ್ಗೆ
51,700 ಈ 20-ಡೇ ಮೂವಿಂಗ್ ಆವರೇಜ್ ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದ್ರೆ ನಾವು ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಈ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 52,000 ಮೊದಲನೇ ಸೈಕಾಲಜಿಕಲ್ ಲೆವೆಲ್, ಇದನ್ನ ಕ್ರಾಸ್ ಆಗಿ ಮೇಲೆ 52,200 ವರೆಗೂ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕಿಂತ ಹೆಚ್ಚಿನ ಮೂಮೆಂಟಮ್ ಹೋಗೋ ಚಾನ್ಸಸ್ ಇದ್ರೆ ಅದನ್ನ ನಾವು 2 ಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗೂ ಬ್ಯಾಂಕ್ ನಿಫ್ಟಿ ಇವತ್ತಿನ ಲೋ ಅಂದ್ರೆ 31 ಜುಲೈ ಲೋನ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಕೆಳಗಡೆ ಅಂದ್ರೆ 51,400. ಸೊ ಬ್ಯಾಂಕ್ ನಿಫ್ಟಿ ಇದ್ರ ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದು ಬ್ಯಾಂಕ್ ನಿಫ್ಟಿನ ಕೆಳಗಡೆ 51,000 ಸೈಕಲಾಜಿಕಲ್ ಲೆವೆಲ್ ವರೆಗೆ ತಗೊಂಡ್ಬರುತ್ತೆ. ಅದಾದ್ಮೇಲೆ ಕೆಳಗಡೆ ಅಗೇನ್ 50,900 ಬ್ರೇಕ್ ಆದ್ರೆ ನಾವು ಇನ್ನಷ್ಟು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದ್ರ ಬಗ್ಗೆ ಅಪ್ಡೇಟ್ಸ್ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.